ಸರ್ಕಾರ ಗೋಮಾಳ ಭೂಮಿಯನ್ನ ಅನಗತ್ಯವಾಗಿ ಪ್ರವಾಸೋದ್ಯಮ ಶಾಲೆ ಹೆಸರಿನಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರಿ ಭೂಮಿಯನ್ನ ಮನಸೋ ಇಚ್ಛೆ ನೀಡುತ್ತಿರುವುದು ಕುರಿಗಾಹಿಗಳಿಗೆ ಸಂಕಷ್ಟ ತಂದೊಡ್ಡಿದೆ ಎಂದು ಎಂಎಲ್ಸಿ ಚಿದಾನಂದ ಎಂಗೌಡ ಬೇಸರ ವ್ಯಕ್ತಪಡಿಸಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಮಾರಗೆರೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ವಿಷಪೂರಿತ ಮೇವು ಸೇವನೆಯಿಂದ ಸುಮಾರು 35ಕ್ಕೂ ಹೆಚ್ಚು ಕುರಿಗಳು ಅಕಾಲಿಕವಾಗಿ ಮರಣ ಹೊಂದಿದ್ದು ಅತ್ಯಂತ ದುರಾದೃಷ್ಟಕರ ಘಟನೆ. ಘಟನಾ ಸ್ಥಳಕ್ಕೆ ಚಿದಾನಂದ ಎಂಗೌಡ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿ ಪರಿಹಾರ ಕೊಡಿಸುವ ಭರವಸೆ ನೀಡಿ ಮಾತನಾಡಿದರು. ತಾಲೂಕಿನಲ್ಲಿ ಅತಿ ಹೆಚ್ಚು ಕುರಿ ಮತ್ತು ಮೇಕೆಗಳಿದ್ದು ಇವುಗಳಿಗೆ ಮೇವು ಪೂರೈಕೆ ಮಾಡಲು ಗೋಮಾಳ ಜಮೀನನ್ನ ಉಳಿಸುವ ಅಗತ್ಯವಿದ್ದು ಸರ್ಕಾರ ಯಾವುದೇ ಕಾರಣಕ್ಕೂ ಖಾಸಗಿ ವ್ಯಕ್ತಿಗಳಿಗೆ ಸರ್ಕಾರಿ ಗೋಮಾಳ ಮಂಜೂರು ಮಾಡಬಾರದು. ರಾಜ್ಯ ಸರ್ಕಾರ ಆಕಸ್ಮಿಕ ಘಟನೆಯಿಂದ ಸತ್ತ ಕುರಿ ಮತ್ತು ಮೇಕೆಗಳಿಗೆ ಅನುಗ್ರಹ ಯೋಜನೆಯಲ್ಲಿ 7,500 ರೂಪಾಯಿ ಪರಿಹಾರ ನೀಡುತ್ತಿದ್ದು ಈ ಪರಿಹಾರ ಮೊತ್ತವನ್ನ 15,000ಕ್ಕೆ ಏರಿಕೆ ಮಾಡುವಂತೆ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಮಾರನಕೆರೆ ಮಧುಸೂದನ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಬಾಬು ಸೇರಿದಂತೆ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆ ಕೀಟನಾಶಕಗಳು ತಿಂದು ಅಂದ್ರೆ ಎಲ್ಲ ಒಂದ್ ಕಡೆ ಆ ವಿಷಪೂರಿತ ಆಹಾರವನ್ನು ತಿಂದು ಒಂದು ರಿಪೋರ್ಟ್ ಕೂಡ ಅಧಿಕಾರಿಗಳು ತಂದಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಕೂಡ ಹೇಳಿದೆ ಇದು ಫುಡ್ ಪಾಯ್ಸನಿಂಗ್ ಅಂತ ಹೇಳಿ. ಆ ರೀತಿ ಆಗಿ ಇವತ್ತು ಎಲ್ಲೋ ಒಂದು ಕಡೆ ಒಂದು 150 ಕುರಿಗಳಲ್ಲಿ 40ರಿಂದ 50 ಕುರಿಗಳು ಇವತ್ತು ಅಸಹಜವಾಗಿ ಸಾವನ್ನಪ್ಪಿದ್ದಾವೆ. ಖಂಡಿತ ಇದು ಆ ಕುಟುಂಬಕ್ಕೆ, ಅದನ್ನೇ ನಂಬ್ಕೊಂಡು ಜೀವನ ಮಾಡೋ ಕುಟುಂಬಕ್ಕೆ ಇದು ಭರಿಸಲಾಗದೆ ಇರತಕ್ಕಂಥ ನಷ್ಟ. ಯಾಕೆಂದ್ರೆ ಸರ್ಕಾರ ಕೇವಲ 7,000 ರೂಪಾಯಿ ಮಾತ್ರ ಒಂದು ಕುರಿಗೆ ಪರಿಹಾರ ಅಂತದ್ದು ಕೊಡುವಂಥದ್ದು. ಅದಕ್ಕೆ ಅವ್ರು ಸಾಕಷ್ಟು ಹೋರಾಟ ಮಾಡಬೇಕು. 7,500. ಆದ್ರೆ ಒಂದು ಕುರಿ ಬೆಲೆ ಇವತ್ತು ಏನಿಲ್ಲ ಅಂದ್ರೂ ಕೂಡ 15ರಿಂದ 20,000 ರೂಪಾಯಿ ಅದರ ತೂಕಕ್ಕೆ ಅನುಗುಣವಾಗಿ ಇರುತ್ತೆ. ಬರೀ 20,000 ರೂಪಾಯಿ ಆ ಕುರಿಗಾದ್ರೆ ಒಂದು ಕುರಿ ಒಂದು ಜೀವಿತಾವಧಿನಲ್ಲಿ ಒಂದು 20 ಮರಿ ಹಾಕುತ್ತೆ. ಒಂದು 20 ಸಾರಿ ಮರಿ ಹಾಕುತ್ತೆ. 20 ಸಾರಿ ಮರಿ ಹಾಕಿ 20 ಇಂಟು 20,000 ಅಂದ್ರೆ ಎಷ್ಟಾಯ್ತು? 4 ಲಕ್ಷ ರೂಪಾಯಿ ಆಗುತ್ತೆ. ಆ 4 ಲಕ್ಷ ರೂಪಾಯಿ ಕೊಡೋ ಕಡೆ 7,500 ರೂಪಾಯಿ ಕೊಟ್ಬಿಟ್ಟು ಸರ್ಕಾರ ಕೈ ತಿಳ್ಕೊಂಡ್ರೆ ಆ ರೈತನಿಗೆ ಜೀವನ ಹೇಗೆ ನಡಿಬೇಕು? ಹಾಗಾಗಿ ನಾವು ಇದನ್ನ ವೈಜ್ಞಾನಿಕವಾಗಿ ನೋಡ್ಬೇಕಾಗತ್ತೆ. ರೈತರು ಆಯ್ತು ಮರಿ ಸತ್ತೋಯ್ತು 7,000 ರೂಪಾಯಿ ಕೊಟ್ಟರು, ಅವರು ಇಟ್ಕೋತಾರೆ, 7,500 ರೂಪಾಯಿ ಸುಮ್ಮನೆ ಆಗ್ತಾರೆ. ನಮ್ಮ ಪಶು ವೈದ್ಯಾಧಿಕಾರಿಗಳು ಕೂಡ ಇದ್ದಾರೆ, ಅವರು ಇದನ್ನ ಅರ್ಥ ಮಾಡ್ಕೋಬೇಕು. ಒಂದು 15ರಿಂದ 20 ಮರಿ ಹಾಕತ್ತೆ ಅವರ ಜೀವಿತಾವಧಿಲಿ ಅಂದ್ರೆ ಅದನ್ನ ಲೆಕ್ಕ ಹಾಕ್ಬೇಕಲ್ಲ. ಈಗ ನಿಮ್ಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೋಳಿ ಕೇಸ್ ಕೂಡ ಯಾವ ತರ ತೀರ್ಮಾನ ಆಗಿದೆ ಅಂತ. ಒಂದು ಕೋಳಿ ಮೇಲೆ ಯಾರಾದ್ರೂ ಒಂದು ಮೋಟರ್ ವೆಹಿಕಲ್ ಬಿಟ್ರೆ ಅವ್ರು ಲೆಕ್ಕ ಹಾಕ್ತಾರೆ, ಆ ಕೋಳಿ ಎಷ್ಟು ಮರಿ ಹಾಕೋದು, ಆ ಮರಿಗಳ ಬೆಲೆ ಎಷ್ಟು, ಅದರಿಂದ ಇನ್ಯಾರ್ಯಾರು ಜೀವನ ಮಾಡೋರು, ಇವೆಲ್ಲ ಲೆಕ್ಕ ಹಾಕಿದಾಗ ಇದು ಕೇವಲ 4 ಲಕ್ಷ ಅಲ್ಲ, ಅದು ಎಷ್ಟು ಬೆಲೆ ಕೊಟ್ಟರು ಕೂಡ ಬಗೆಹರಿದಂತ ಒಂದು ಕೆಲಸ. ಆ ಕಾರಣಕ್ಕಾಗಿ ಇದ್ರ ಹಿಂದೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈ ತಾಲೂಕಿನಲ್ಲಿ ಇವತ್ತು ಈ ಪರಿಸ್ಥಿತಿ ರೈತರಿಗೆ ಯಾಕೆ ಬಂದಿದೆ? ಯಾಕೆ ಬೇರೆ ಹೊಲಗಳಿಗೆ ಬೆಳೆಗಳ ಹತ್ರ ಹೋಗಿ ಅವ್ರು ಮೇಯಿಸ್ಬೇಕು? ಇದು ಸ್ಪಷ್ಟವಾದ ಕಾರಣ ಇಷ್ಟೇ. ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿರೋ ಜನ. ನಮ್ಮಲ್ಲಿದ್ದಂಥ ಸರ್ಕಾರಿ ಗೋಮಾಳಗಳೇನಿದ್ವು, ಸರ್ಕಾರಿ ಜಮೀನುಗಳೇನಿದ್ವು, ಇವತ್ತು ಪಕ್ಕದಲ್ಲೇನೆ ನಿಮ್ಮ ಪಕ್ಕದಲ್ಲೇ ನೀವೇ ಕೊಟ್ಟಿದ್ದಾರೆ 150 ಎಕರೆ ಜಮೀನನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ವಶಪಡಿಸ್ಕೊಂಡಿದ್ದಾರೆ. 800 ಎಕರೆ ಜಮೀನು. ಅದು ಸಾಲದು ಅಂತೇಳಿ ಇನ್ನೊಂದು ಯಾವ್ದೋ ಸ್ಕೂಲ್ ಮಾಡಕ್ಕೆ ಅಂತ ಬಂದಿದ್ದಾರೆ ಒಂದು ಮಠದವರು, ಅವ್ರಿಗೊಂದು 200-300 ಎಕರೆ ಜಮೀನು ಕೊಡುವಂಥದ್ದಾಗಿದೆ. ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು 40 ಜನ ಮಾತ್ರ. ಇವತ್ತು ಆ ಜಮೀನುಗಳನ್ನ ರಾಜಕಾರಣಿಗಳು ಉಳಿಸಿದ್ದಿದ್ರೆ ಇವತ್ತು ಹೌದು, ನೀವು ಕುರಿ ಹೊಡ್ಕೊಂಡು ಪಕ್ಕ ಜಮೀನುಗಳು ನೋಡಿ ಬೈತಾನ ಅವನು,